ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತೇನು ನೋಡೋಣ ಅಂದರೆ ನೋಡಿ, ಒಂದು ಪಾಯಿಂಟ್ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನಂದರೆ 17% ಮೀಸಲಾತಿಯಿಂದ 15%ಗೆ ಸೀಮಿತಗೊಳಿಸಿ ಒಳ ಮೀಸಲಾತಿನ ಜಾರಿಗೊಳಿಸಿದ್ರು. ಸೊ ಅದನ್ನು ಅಧಿಕೃತವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಆದೇಶ ಆಗಿದೆ. ಇದು ಒಳ ಮೀಸಲಾತಿದು ಏನು 15%ಅಲ್ಲಿ ಡಿವೈಡ್ ಮಾಡಿದಾರಲ್ಲ, ಅದನ್ನು ಅಧಿಕೃತವಾಗಿ ಫೈನಲೈಸ್ ಮಾಡಿದ್ದಾರೆ. ನೀವು 2 ಡೇಸ್ ಬ್ಯಾಕ್ನೇ ಇದನ್ನು ನೋಡಿದ್ದೀರಾ. ನೋಡಿ, ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. ಇವಾಗ ಏನಂದರೆ ಒಳ ಮೀಸಲಾತಿದು ABC ಅಂತ ಏನು ಡಿವೈಡ್ ಮಾಡಿ 5.25, 5.25 ಮತ್ತು 4.5ನ ಮಾಡಿ ಸೀಮಿತಗೊಳಿಸಿದ್ದಾರಲ್ಲ, ಅದು ಫೈನಲೈಸ್ ಆಗಿದೆ. ಇವಾಗ ಎಲ್ಲರ ತಲೆಯಲ್ಲಿ ಇರೋದು ಏನಂದರೆ ನೋಡಿ, GB ಎಲೆಕ್ಷನ್ ಅಂತ ನ್ಯೂಸ್ ಇದೆ. ನೆಕ್ಸ್ಟ್ ಮಂತಲ್ಲಿ GB ಎಲೆಕ್ಷನ್ ನಡಿಬೋದು ಅಂತೇಳಿ ನ್ಯೂಸ್ ಬಂದಿದೆ. ಸೊ ಇನ್ ಕೇಸ್ GB ಎಲೆಕ್ಷನ್ನು ನೆಕ್ಸ್ಟ್ ಮಂತ್ ಅಂದರೆ ಜೂನಲ್ಲಿ GB ಎಲೆಕ್ಷನ್ ಆದರೆ ಮತ್ತೆ ನೇಮಕಾತಿಗಳಿಗೆ ತಡೆ ಬೀಳುತ್ತಾ, ಅಡ್ಡಿ ಆಗುತ್ತಾ ಅಂತೇಳಿ ಸೊ ತುಂಬ ಜನ ಕಮೆಂಟ್ನ ಮಾಡ್ತಿದ್ರಿ. ಅದ್ರ ಜೊತೆಗೆ ನೋಡಿ, ರೋಸ್ಟರ್ ಎಷ್ಟು ದಿನದಲ್ಲಿ ಫೈನಲೈಸ್ ಆಗ್ಬೋದು ಮತ್ತು ಫೈನಲೈಸ್ ಮಾಡಿ ಯಾವಾಗ ನೇಮಕಾತಿನ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ತುಂಬ ಜನ ಕೇಳ್ತಿರೋದು. ರೋಸ್ಟರ್ದೊಂದು ತುಂಬ ಜನ ಕೇಳ್ತಿದ್ರಿ ನೋಡಿ. ಸೊ ಇದನ್ನು ನೋಡೋಣ ಇವತ್ತು ಏನಂತೇಳಿ. ನೋಡಿ, ತುಂಬ ಕೇಳ್ತಿರೋದು ಯಾವುದಂದರೆ ಎಲೆಕ್ಷನ್ದು. ಓಕೆನಾ. ನೋಡಿ, ಆಲ್ರೆಡಿ ಮಾಹಿತಿ ಬಂದಿರೋದೇನೆಂದರೆ ಜೂನಲ್ಲಿ GB ಎಲೆಕ್ಷನ್ ಮಾಡ್ತಾರಂತ ನ್ಯೂಸ್ ಇದೆ. ನೋಡಿ, ಮತ್ತೆ ಏನಂದರೆ 1 ವೀಕಲ್ಲಿ ಎಲೆಕ್ಷನ್ ಡೇಟ್ನ ಅನೌನ್ಸ್ ಮಾಡ್ತಾರಂತೇಳಿ ಮಾಹಿತಿ ಸಿಕ್ಕಿದೆ. ನೋಡಿ, ಕೋಡ್ ಆಫ್ ಕಂಡಕ್ಟ್ ಯಾವಾಗಿಂದ ಬರುತ್ತೆ ಅಂತೇಳಿ ಸ್ವಲ್ಪ ಜನ ಕಾಮೆಂಟ್ನ ಮಾಡಿದ್ರಿ. ಕೋಡ್ ಆಫ್ ಕಂಡಕ್ಟು ನೋಡಿ, ಯಾವಾಗ ಎಲೆಕ್ಷನ್ ಡೇಟ್ನ ಅನೌನ್ಸ್ ಮಾಡ್ತಾರಲ್ಲ ಆವಾಗಿನಿಂದ ಕೋಡ್ ಆಫ್ ಕಂಡಕ್ಟು ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಕೋಡ್ ಆಫ್ ಕಂಡಕ್ಟ್ ಬಂದರೆ ಜೂನ್ ಮಂತ್ ಏನಿದೆಯಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಎಲೆಕ್ಷನ್ ಪ್ರಚಾರ ಆ ಥರ ಅಂತೇಳಿ ಸೊ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ, 1 ಮಂತು ಹೋಗುತ್ತೆ. ಮತ್ತು ಜುಲೈಯಲ್ಲಿ ಸ್ವಲ್ಪ ದಿನ ಟೈಮ್ ತೊಗೋತಾರೆ. ಅದಾದಮೇಲೆ ಎಲೆಕ್ಷನ್ ರಿಸಲ್ಟು ಅದು ಅಂತೇಳಿ ಜುಲೈನು ಕಂಪ್ಲೀಟಾಗಿ ಹೋಗ್ಬೋದು. ಏನು ನ್ಯೂಸ್ ಪೇಪರಲ್ಲಿ ಮಾಹಿತಿ ಬಂದಿದೆಯಲ್ಲ ಆಗಸ್ಟ್ ಅಂತೇಳಿ, ಅಲ್ಲಿವರೆಗೂ ಹೋಗ್ಬೋದು ಇನ್ ಕೇಸ್ 1 ವೀಕಲ್ಲಿ ಎಲೆಕ್ಷನ್ ಡೇಟ್ ಅನೌನ್ಸ್ ಆದರೆ. ಇಲ್ಲ ಇನ್ನೂ ಎಲೆಕ್ಷನ್ ಡೇಟ್ ಸ್ವಲ್ಪ ಲೇಟ್ ಆದರೆ ಇನ್ನೂ ನೋಡಿ 15-20 ಡೇಸ್ ಟೈಮ್ ಇದೆ. ಇನ್ನೂ 20 ಡೇಸ್ ಮೇ ಮಂತಲ್ಲಿ ಟೈಮ್ ಇದೆ. ಸೊ ರೋಸ್ಟರ್ ಏನಿದೆಯಲ್ಲ ಇದನ್ನು ಫೈನಲೈಸ್ ಮಾಡಿ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡಿದ್ರೆ ಎಲೆಕ್ಷನ್ ಬಿಫೋರು ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಅದರಲ್ಲಿ ಏನು VO, PC, ಕೆಲವೊಂದು SDFD ಇದೆಲ್ಲ ಇವು ಆದರೂ ಸ್ಟಾರ್ಟ್ ಮಾಡ್ಬೋದು. ಬಟ್ ನೋಡಿ, CM ಅವರು ಏನು ಹೇಳಿದ್ದಾರೆ ಅಂದರೆ ಒಂದು 2 ಡೇಸಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 2 ಡೇಸಲ್ಲಿ. ಸೊ ಮಾಹಿತಿ ಸಿಕ್ಕಿರೋದೇನೆಂದರೆ 2 ಡೇಸಲ್ಲಿ ಅಂತ ಹೇಳಿದ್ದಾರೆ. ನೋಡಿ, 2 ಡೇಸ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿರೋದು. ಬಟ್ ನೋಡಿ, 2 ಡೇಸ್ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ರೋಸ್ಟರ್ ಮುಗ್ದಿಲ್ಲ. ಇನ್ನೂ ರೋಸ್ಟರ್ನ ಫೈನಲೈಸ್ ಮಾಡಿಲ್ಲ. ರೋಸ್ಟರ್ ಫೈನಲೈಸ್ ಮಾಡಿ ಅಧಿಕೃತವಾಗಿ ಏನು ಈ ಥರ ಒಳ ಮೀಸಲಾತಿ ಬಂತಲ್ಲ ಆ ಥರ ಆದೇಶ ಬರಬೇಕು ರೋಸ್ಟರ್ದು. ಆ ಥರ ಬಂದ ಮೇಲೆ ಎಲ್ಲ ಮತ್ತು ಬೋರ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ನ ಮಾಡಬೇಕು. ನೇಮಕಾತಿ ಪ್ರಾಧಿಕಾರಗಳಿದಾವಲ್ಲ KPSC, KSP, KEಗೆ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ನೇಮಕಾತಿಗಳು ಸ್ಟಾರ್ಟ್ ಮಾಡ್ತಾರೆ. ಸೊ ಹೇಳಿರೋದು 2 ಡೇಸು, ಬಟ್ ಇನ್ನೂ ರೋಸ್ಟರ್ ಫೈನಲೈಸ್ ಆಗಿಲ್ಲ. ಆಲ್ರೆಡಿ ನೋಡಿ ನಂಬೋಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ನೋಡಿ PCದು 1 ವೀಕಲ್ಲಿ ನೇಮಕಾತಿನ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಎಲ್ಲ ಗೋರ್ಮೆಂಟ್ ಏನು ಅಫಿಷಿಯಲ್ ಚಾನಲ್ಗಳಿದಾವಲ್ಲ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮು, ಅವ್ರದ್ದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಕಡೆನೂ ಅಪ್ಡೇಟ್ ಮಾಡಿದರು. ಯಾವುದಂದರೆ PC ರಿಲೇಟೆಡು. ಸೊ ಇವಾಗ ಹೇಳಿ 10 ಡೇಸ್ ಮೇಲಾಯಿತು. ಸೊ ಇನ್ನೂ ಏನೂ ಆಗಿಲ್ಲ. ಈ ವೀಕೆಂಡ್ ಮುಗೀತು. ಇವಾಗ ನೆಕ್ಸ್ಟ್ ಸೋಮವಾರಿಂದನೇ ಮತ್ತೆ ಏನಾದರೂ ಅಪ್ಡೇಟ್ ಬಂದರೆ ನೋಡಿ ಈ ಥರ ಹೇಳ್ತಿದ್ದಾರಲ್ಲ. ಸೊ ಅದರ ಸಲುವಾಗಿ ಏನು 2 ಡೇಸ್ ಅಂತ ಹೇಳಿದಾರಲ್ಲ ಅದನ್ನು ಖಂಡಿತ ನಂಬೋಕ್ಕಾಗಲ್ಲ. ಬಟ್ ನೋಡಿ, ಇದು ಏನು 2 ಡೇಸ್ ಅಂತ ಹೇಳಿದಾರಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ. ಸೊ ಇದು ರೋಸ್ಟರ್ ಬಂದ ಮೇಲೇ 2 ಡೇಸ್ 3 ಡೇಸ್ ಹೋಗ್ಬೋದು. ರೋಸ್ಟರ್ ಎಲ್ಲ ಫೈನಲೈಸ್ ಆದಮೇಲೆ. ಸೊ ಇನ್ನೂ ರೋಸ್ಟರ್ದು ಅಪ್ಡೇಟ್ ಆಗಿಲ್ಲ. ನೋಡಿ, ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿ ನಂಬಿಕೆ ಇಲ್ಲ. ಯಾಕಂದರೆ ಮುಂಚೆ 2 ಡೇಸು, 1 ವೀಕು, 1 ಮಂತು, 15 ಡೇಸ್ ಎಲ್ಲ ಹೋಗಿದೆ. ಸೊ ಇವಾಗೆಲ್ಲ ನಂಬೋಕ್ಕಾಗಲ್ಲ. ಈ ರೋಸ್ಟರ್ ಇನ್ ಕೇಸ್ ಫೈನಲೈಸ್ ಆದಮೇಲೆ ಸೊ ಒಂದು ಸ್ಟೂಡೆಂಟ್ ಕಡೆ ಭರವಸೆ ಬರೋದು. ಬಟ್ ನೋಡೋಣ ಏನು ಮಾಡ್ತಾರೆ ಅಂತೇಳಿ. ಇದು ಏನು 400 ಬಿಂದುಗಳದ್ದು ಒಂದು ರೋಸ್ಟರ್ ಪಟ್ಟಿ ಇದೆಯಲ್ಲ ಅದನ್ನು ಫೈನಲೈಸ್ ಮಾಡಬೇಕು. ಇನ್ನೂ ಫೈನಲೈಸ್ ಆಗಿಲ್ಲ. ಬಟ್ ಇದು ಏನು ಇಂಟರ್ನಲ್ ರಿಸರ್ವೇಷನ್ ಇತ್ತಲ್ಲ ಇದು ಫೈನಲೈಸ್ ಆಗಿದೆ. ಇವಾಗ ಇದ್ರದ್ದು ಏನು ಪ್ರಾಬ್ಲಮ್ ಇಲ್ಲ. 15% ಮೇಲೆ ಡಿವೈಡ್ ಮಾಡಿ ಸೊ ಆದೇಶ ಆಗಿದೆ. ಅದೇ ರೀತಿ ನೋಡಿ, ಇನ್ನೂ ಒಳ ಮೀಸಲಾತಿದು ಕೋರ್ಟಲ್ಲಿದೆ ಅಂತ ಹೇಳ್ತಿದ್ದಾರೆ. ಒಳ ಮೀಸಲಾತಿದು ಸೊ ಅದು ಎಲ್ಲ ಫೈನಲೈಸ್ ಆದಮೇಲೆ ನೇಮಕಾತಿಗಳು ಮಾಡ್ಬೋದು ಅಂತೇಳಿ ಒಂದು ಕಡೆ ಮಾಹಿತಿ ಬರ್ತಾಯಿದೆ. ಸೊ ಇದು ಇನ್ನೂ ಕನ್ಫರ್ಮ್ ಇಲ್ಲ. ಯಾಕಂದರೆ ನೋಡಿ, ಇವಾಗ ಮಾಡ್ತಿರೋದು 50% ಮೇಲೆ. ಸೊ ಇದಕ್ಕೇನು ತೊಂದರೆ ಇಲ್ಲ. ಸೊ ಇದ್ರ ಮೇಲೆ ಕೋರ್ಟ್ ಪರ್ಮಿಷನ್ ಇದೆ. 50% ಮೇಲೆ ನೇಮಕಾತಿನ ನೀವು ಮಾಡ್ಬೋದು ಅಂತೇಳಿ ಕೋರ್ಟ್ ಕಡೆಯಿಂದ ಪರ್ಮಿಷನ್ ಇದೆ. ಅದೇ ರೀತಿ ನೋಡಿ, ಇದ್ರ ಪ್ರಕಾರನೇ 15% ಮೇಲೆ ಇಂಟರ್ನಲ್ ರಿಸರ್ವೇಷನ್ ಮಾಡಿದ್ದಾರೆ. ಕೋರ್ಟ್ದೇನು ಇಶ್ಯೂ ಆಗಲ್ಲ ಅಂತ ಅನಿಸುತ್ತೆ. ನೋಡಿ, ಇದು ಒಳ ಮೀಸಲಾತಿದು ಇನ್ ಕೇಸ್ ಇದ್ರೂ
ಬಟ್ ಕಂಟಿನ್ಯೂ ಆಗುತ್ತೆ. ಬಟ್ ಗೋರ್ಮೆಂಟ್ ಏನು ಡಿಸಿಷನ್ ತೊಗೊಳುತ್ತಲ್ಲ ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಗೋರ್ಮೆಂಟ್ ಅವರು ಇದೇ ಥರ ಡ್ರ್ಯಾಗ್ ಮಾಡ್ಕೊಂಡು ಹೋದರೆ ಅವ್ರು ಇನ್ನೂ 1 ತಿಂಗಳಾದರೂ ತೊಗೊಂಡು ಹೋಗ್ಬೋದು. ನೋಡಿ, ಆಲ್ರೆಡಿ ಕ್ಯಾಬಿನೆಟ್ ಮೀಟಿಂಗ್ ಆಗಿ 10-15 ಡೇಸ್ ಆಯಿತು. ಸೊ ಅದಾದಮೇಲೆ 1 ವೀಕ್ ಅಂತ ಹೇಳಿದರು ಪಿ ಸಿ ನೋಟಿಫಿಕೇಷನ್, ಇವಾಗ 10 ಡೇಸ್ ಆಯಿತು. ಬಟ್ ಏನಂದರೆ ಆದೇಶನೇ ಇವಾಗ 1 ವೀಕ್ ಆದಮೇಲೆ ಇದು ಒಳ ಮೀಸಲಾತಿದು ಅಧಿಕೃತವಾಗಿ ಆದೇಶ ಮಾಡಿದ್ದಾರೆ. ಅದು ಆದಮೇಲೆ ರೋಸ್ಟರ್ ಫೈನಲೈಸ್ ಮಾಡಿ ಇನ್ನೂ ಒಂದು ಸೇಮ್ ಇದೇ ಥರ ಗೋರ್ಮೆಂಟ್ ಕಡೆಯಿಂದ ಅಧಿಕೃತವಾಗಿ ಆದೇಶ ಬರಬೇಕು. ಅದು ಆದಮೇಲೆ ನೇಮಕಾತಿಗಳು ಸ್ಟಾರ್ಟ್ ಆಗ್ತವೆ. ಸೊ ಇಷ್ಟಿದೆ. ನಾನು ಏನು ಹೇಳ್ತೀನಿ ಅಂದರೆ ಓವರಾಲ್ ನೋಡಿ, ಇನ್ನೂ 15-20 ಡೇಸ್ ಟೈಮ್ ಇದೆ. ಸೊ ಇನ್ ಕೇಸ್ ಎಲೆಕ್ಷನ್ ನೆಕ್ಸ್ಟ್ ಮಂತಲ್ಲೇ ಆದರೆ, ಎಲೆಕ್ಷನ್ ಸಲುವಾಗಿ ಹೇಳ್ತಿರೋದು, 20 ಡೇಸ್ವರೆಗೂ ಟೈಮ್ ಇದೆಯಲ್ಲ. ಸೊ ರೋಸ್ಟರ್ ಫೈನಲೈಸ್ ಮಾಡಿ VO, PC, ಟೀಚರ್ಸ್ ರಿಕ್ರೂಟ್ಮೆಂಟ್ ಇವೆಲ್ಲ ಮಾಡೋ ಚಾನ್ಸಸ್ ಇದೆ. ಬಟ್ ಗೋರ್ಮೆಂಟ್ ಅವರು ಏನು ಮಾಡ್ತಾರೆ ಅಂತೇಳಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲ ಎಲೆಕ್ಷನ್ನು ಕೋಡ್ ಆಫ್ ಕಂಡಕ್ಟ್ ಅಂತೇಳಿ ಮುಂಚೆ ಏನು ರೀಸನ್ ಹೇಳ್ಕೊಂಡು ಬಂದಿದ್ದಾರಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಜುಲೈ ಎಲ್ಲ ಆಗಸ್ಟ್ವರೆಗೂ ನೇಮಕಾತಿಗಳು ಆಗಲ್ಲ, ಆಗಸ್ಟ್ವರೆಗೂ ಹೋಗ್ತವೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಮುಂಚೆ ಎಷ್ಟು ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು ಯಾವುದೂ ಯೂಸ್ ಆಗಿಲ್ಲ. ಯಾಕಂದರೆ ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತಿಲ್ಲ. ಇವಾಗ ಗೋರ್ಮೆಂಟ್ ಅವರು ಪ್ರೊಟೆಸ್ಟ್ ಮಾಡೋಕ್ಕೆ ಅವಕಾಶನೇ ಕೊಡ್ತಿಲ್ಲ. ನೋಡಿ, ಸ್ಟೂಡೆಂಟ್ಗಳು ಏನಾದರೂ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ಏನಾದರೂ ಡಿಸಿಷನ್ ತೊಗೊಂಡ್ರೆ ಆವತ್ತೇ ಒಂದು ಏನಾದರೂ ಗೋರ್ಮೆಂಟ್ ಕಡೆಯಿಂದ ಅಪ್ಡೇಟ್ ಬಂದುಬಿಡುತ್ತೆ. ಸೊ ನೋಡಿ, 1-2 ಡೇಸ್ ಬ್ಯಾಕಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಆ ರೀತಿ ಹೋರಾಟ ಮಾಡಬೇಕು, ಈ ರೀತಿ ಮಾಡಬೇಕಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಇದು ಏನಂದರೆ ಇಂಟರ್ನಲ್ ರಿಸರ್ವೇಷನ್ದು ಒಂದು ಅಧಿಕೃತವಾಗಿ ಆದೇಶ ಹೊರಡಿಸಿದ್ರು. ಸೊ ಇವಾಗ ಇದೊಂದು ಕಂಪ್ಲೀಟ್ ಆಯ್ತು ಅಂತೇಳಿ ಸ್ವಲ್ಪ ಜನಕ್ಕೆ ಖುಷಿ ಆಗಿಬಿಟ್ಟಿರುತ್ತೆ. ಸೊ ಸಮಾಧಾನ ಮಾಡೋಕ್ಕೋಸ್ಕರ ಈ ಥರ ಗೋರ್ಮೆಂಟ್ ಅವರು ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ನೋಡಿ, ಇನ್ನೊಂದು ನೀವು ನೆಕ್ಸ್ಟ್ ವೀಕಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಆ ಥರ ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಅವಾಗ ಏನಂದರೆ ಇದು ರೋಸ್ಟರ್ದು ಏನಿದೆಯಲ್ಲ ಅದನ್ನು ಫೈನಲೈಸ್ ಮಾಡಿರೋದು ಆದೇಶ ಕೊಡ್ತಾರೆ. ಸೊ ಅದು ಗೋರ್ಮೆಂಟ್ ಕಡೆಯಿಂದ ಆದೇಶ ಆಗುತ್ತೆ. ಸೊ ಈ ರೀತಿ ಒಂದು 10 ಡೇಸು 15 ಡೇಸಲ್ಲಿ ಒಂದೊಂದು ಪ್ರಕ್ರಿಯೆನ ಮಾಡ್ತಿದ್ದಾರೆ, ಒಂದೊಂದು ಕೆಲಸನ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಂದರೆ ಇದು ಏನು ತೋರಿಸ್ತಿದೆ ಅಂದರೆ ಡ್ರ್ಯಾಗ್ ಮಾಡಿಕೊಂಡು ಹೋಗ್ತಿದ್ದಾರೆ. ಸೊ ಎಲೆಕ್ಷನ್ ಬರೋವರೆಗೂ ಈ ಥರ ಡ್ರ್ಯಾಗ್ ಮಾಡಿಕೊಂಡು ಮತ್ತೆ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ. ಎಲೆಕ್ಷನ್ ಇದರ ಗದ್ದಲದಲ್ಲಿ ಬಿದ್ದರೆ 1 ತಿಂಗಳು ಯಾವುದೇ ನೇಮಕಾತಿ ಆಗಲ್ಲ. ನೋಡಿ, ಇದು ಏನು 2 ಡೇಸ್ ಬ್ಯಾಕ್ ಹೊಡಿಸಿದಾರಲ್ಲ ಆದೇಶ, ಯಾವುದಂದರೆ ಒಳ ಮೀಸಲಾತಿದು. ಇಲ್ಲಿ ನೋಡಿ 6ನೇ ಪಾಯಿಂಟ್ ಏನು ಕೊಟ್ಟಿದ್ದಾರಂದರೆ, ಸಮಾಜ ಕಲ್ಯಾಣ ಇಲಾಖೆಯ ಸಮಾಲೋಚನೆಯೊಂದಿಗೆ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವ ಬಗ್ಗೆ ಸೂಕ್ತ 400 ಬಿಂದುಗಳ ರೋಸ್ಟರನ್ನು ನಿಗದಿಪಡಿಸಿ ಆದೇಶ ಹೊರಡಿಸುವುದು. ಈ ಪಾಯಿಂಟ್ನ ನೋಡಿದ ಮೇಲೆ ಏನು ಅನಿಸುತ್ತೆ ಅಂದರೆ ರೋಸ್ಟರ್ ಪ್ರಕ್ರಿಯೆನ ಇನ್ನೂ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಮುಂಚೆ ಏನು ಮಾಹಿತಿ ಬರ್ತಿತ್ತು ಅಂದರೆ ರೋಸ್ಟರ್ ಮಾಡ್ತಿದ್ದಾರೆ, ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ಬಂದಿದೆ ಅಂತೇಳಿ ಮಾಹಿತಿ ಸಿಗ್ತಿತ್ತು. ಬಟ್ ಈ 6ನೇ ಪಾಯಿಂಟ್ ನೋಡಿದ ಮೇಲೆ ನೋಡಿ 400 ಬಿಂದುಗಳ ರೋಸ್ಟರನ್ನು ನಿಗದಿಪಡಿಸಿ ಆದೇಶ ಹೊರಡಿಸುವುದು ಅಂತಿದೆ. ಸೊ ಇನ್ನು ನೆಕ್ಸ್ಟ್ ವೀಕಲ್ಲಿ ಆಲ್ಮೋಸ್ಟ್ ಇದನ್ನು ಫೈನಲೈಸ್ ಮಾಡಿ ಆದೇಶ ಹೊರಡಿಸೋ ಚಾನ್ಸಸ್ ಇದೆ. ನೋಡೋಣ ಗೋರ್ಮೆಂಟ್ ಅವರು ಏನು ಮಾಡ್ತಾರಂತೇಳಿ. ಸೊ ಆಲ್ಮೋಸ್ಟ್ ಇದನ್ನು ಫೈನಲೈಸ್ ಮಾಡಿ ಎಲೆಕ್ಷನ್ ಬಿಫೋರು ಒಂದು 2-3 ನೋಟಿಫಿಕೇಷನ್ ಆದರೂ ಮಾಡಿದ್ರೆ ಸ್ಟೂಡೆಂಟ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ ರೀತಿ ಆಗಲಿ ಅಂತ ಕೇಳ್ಕೊಳ್ಳೋಣ. ನೋಡಿ, ಇದೇ ಥರ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ನೀವು ಕಮೆಂಟ್ನ ಮಾಡ್ಬೋದು, ಅದಕ್ಕೆ ರಿಪ್ಲೈ ಮಾಡ್ತೀನಿ. ನೋಡಿ, ನಾನು ಪ್ರತಿ ವಿಡಿಯೋಗೆ ಅಟ್ಲೀಸ್ಟ್ ಏನಿಲ್ಲ ಅಂದರೂ ಒಂದು 100 ಜನ ಆದರೂ ಕಮೆಂಟ್ನ ಮಾಡ್ತಾರೆ. ಸೊ ಅವರಿಗೆಲ್ಲರಿಗೂ ರಿಪ್ಲೈ ಮಾಡ್ತೀನಿ ನಾನು. ಸೊ ಅವ್ರದ್ದು ಏನಾದರೂ ಚಿಕ್ಕ ಪುಟ್ಟ ಸಿಲ್ಲಿ ಕಮೆಂಟ್ಗಳಿದ್ರು ಅವ್ರಿಗೆ ಗೊತ್ತಿರಲ್ಲ ಆ ಕ್ವಶನ್ಸು. ಸೊ ಅದಕ್ಕೆ ನಾನು ಆನ್ಸರ್ನ ಮಾಡ್ತಿರ್ತೀನಿ. ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿ, ಅದಕ್ಕೆ ನಾನು ಸಾಧ್ಯವಾದಷ್ಟು ರಿಪ್ಲೈ ಮಾಡ್ತೀನಿ. ಸೊ ಒಂದೊಂದು ಇನ್ಫಾರ್ಮೇಷನ್ ಇರಲ್ಲ, ಸೊ ಅವಕ್ಕೆ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳ್ತೀನಿ. ಇನ್ಫಾರ್ಮೇಷನ್ ಸಿಕ್ಕ ಮೇಲೆ ಅಪ್ಡೇಟ್ ಮಾಡ್ತಿರ್ತೀನಿ. ಯಾವುದಕ್ಕೆಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇನ್ಫಾರ್ಮೇಷನ್ ಇಲ್ಲ ಅಂದರೆ ತಿಳ್ಕೊಂಡ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.